ನಮಸ್ತೆ. Hello? ನಮಸ್ತೆ ಸರ್ ನಮಸ್ತೆ ಮೇಡಮ್. ಮೇಡಮ್. ನಮಸ್ತೆ ಸರ್ ನಿಮ್ಮ ಹೆಸರೇನು ಸರ್? ಮೇಡಮ್, ನನ್ನ ಹೆಸರು ಪುಟ್ಟರಾಜ್ ಅಂತ. ಪುಟ್ಟರಾಜು ಸರ್ ನನ್ನ ಹೆಸರು ಪೂರ್ಣಿಮಾ ಅಂತ, ನನ್ನ ಜೊತೆಗೆ ಚಂದ್ರಕಲಾ ಇದ್ದಾರೆ. ಸಿನಿಮಾ ನೋಡಿದ್ರಾ? ಓಕೆ ಮೇಡಮ್, ಬೆಳಗ್ಗೆ ಹೋಗಿದ್ದೆ ಫಿಲಮ್ಗೆ 11 ಗಂಟೆಗೆ 10 ಗಂಟೆಗೆ. ಫಸ್ಟ್ ನೀವು ಯಾವ ಊರಿಂದ ಮಾಡ್ತಿದ್ದೀರಾ ಹೇಳ್ಬಿಡಿ. ಇಲ್ಲೇ ನೆಲಮಂಗಲ ಮೇಡಮ್. ನೆಲಮಂಗ್ಲ. ಎಲ್ಲಿ ನೆಲಮಂಗ್ಲದಲ್ಲೇ ಹೋಗಿದ್ರಾ ಅಥವಾ ಎಲ್ಲಿ ಹೋಗಿದ್ರಿ? ನೆಲಮಂಗಲದಲ್ಲಿ ಹೋಗಿರ್ಲಿಲ್ಲ, ನಾನು ಅಂಜನ್ ಥಿಯೇಟರ್ಗೆ ಹೋಗಿದ್ದೆ ಮಾಡಿದೋಡ್ಗೆ. ಆ ಟೋಟಲಿ ಫಿಲಂ ಬೆಳೆ 10 ಗಂಟೆಗೆ ಸ್ಟಾರ್ಟ್ ಆಗಿದ್ದು. ಒಂದು ಇಂಟ್ರೋಲ್ಗಾದ್ರೂ ಕ್ಲಾರಿಟಿ ಸಿಗುತ್ತೆ ಅನ್ಕೊಂಡಿದ್ದೆ. ಇಂಟ್ರೋಲ್ಗೂ ಸಿಕ್ಕಿಲ್ಲ, ಎಂಡಿಂಗು ಸಿಕ್ಕಿಲ್ಲ. ಬರೀ ಕುಡಿಯೋದು, ಸಿಗರೇಟ್ ಹೊಡೆಯೋದು, ಹುಡುಗಿರ್ ಜೊತೆ ಇರೋದು. ಟೋಟಲಿ ಫಿಲಂ ಟೋಟಲ್ ಎಷ್ಟು ಫಿಲಂ ಇದೆ ಅಷ್ಟು ಫಿಲಂ ಅಲ್ಲಿ ಇದೆ ಫ್ಲಾಪ್ ಫಿಲಂ ಮೇಡಮ್. ಫ್ಲಾಪೇ ಹೇಳ್ಬಿಟ್ರು. ಓಕೆ. ಟೋಟಲಿ ಈ ಫಿಲಂ ಅಂತ ವರ್ಸ್ಟ್ ಫಿಲಂ ಇನ್ನೊಂದಿಲ್ಲ. ನಾನು ಯಶ್ ಫ್ಯಾನ್ಸ್ ಆಗೇನೆ ಮೂವಿಗೆ ಹೋಗಿದ್ದು. ನಾನು ಅವ್ರೆಲ್ಲಾ ಫಿಲಮ್ ನೋಡಿದೀನಿ. ಬಟ್ ಈ ಫಿಲಮ್ ಏನ್ ಡೈರೆಕ್ಷನ್ ನಲ್ಲಿ ಕರೆಕ್ಟ್ ಆಗಿ ಸೆಲೆಕ್ಟ್ ಆಗಿಲ್ವೋ, ಇಲ್ಲೇ ಈ ಕತೆಗೆ ಏನಾದ್ರು ಇವರೇ ಇನ್ವಾಲ್ವ್ ಆಗ್ಬಿಟ್ರೋ ಏನೋ ಗೊತ್ತಿಲ್ಲ. ಬರೀ ಖರ್ಚು ಮಾಡಿದ್ದಾರೆ, ದುಡ್ಡು ಖರ್ಚು ಮಾಡಿದ್ದಾರೆ, ಆದ್ರೆ ಕ್ಲಾರಿಟಿ ಇಲ್ಲ ಫಿಲಮ್. ಏನ್ ಕುಡಿತಾ ಇದಾರೆ, ಏನ್ ಹೋಗ್ತಾರೆ ಫಾರಿನ್ಗೆ, ಏನಕ್ಕೆ ಗೋವಾಗ್ ಬರ್ತಾರೆ, ಏನು ಗೊತ್ತಾಗಲ್ಲ. ಸುಮ್ನೆ ನೋಡಿ 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 ಏನಾದ್ರು ಕ್ಲಾರಿಟಿ ಸಿಗುತ್ತೆ ಅಂದ್ರೆ ಲಾಸ್ಟ್ ಅಲ್ಲಿ ತಲೆಗೆ ಹುಚ್ಚಿನ ತರ ಆಚೆ ಬಂದ್ಬಿಟ್ಟೆ. ಕಂಪ್ಲೀಟ್ ನೋಡಿದ್ರಾ ಇಲ್ವಾ? ಕಂಪ್ಲೀಟ್ ನೋಡಿಲ್ಲ ಮೇಡಮ್. 10 ನಿಮಿಷ ಮುಂಚೆನೆ ಎದ್ಬಿಟ್ಟು ಬಂದ್ಬಿಟ್ಟೆ. ಏನೋ ಡಬಲ್ ಆಕ್ಟಿಂಗ್ ಅಂತ ತೋರಿಸ್ತಾರೆ, ಲಾಸ್ಟ್ ನೋಡಿದ್ರೆ ಡಬಲ್ ಆಕ್ಟಿಂಗ್ ಭ್ರಮೆ ಅಂತ ತೋರಿಸ್ಬಿಡ್ತಾರೆ. ಬಿಡಿ, ಕತೆ ಹೇಳ್ಬಿಡಿ ಬಿಡಿ ಪುಟ್ಟರಾಜು. ಅಲ್ಲ ನೀವು ಕತೆ ಹೇಳ್ಬಿಟ್ರೆ ಪಾಪ ಜನ ನೋಡೋರು ಇರ್ತಾರೆ. ಕತೆ ಲಾಸ್ಟ್ಗೆ ತಲೆ ಕೆಟ್ಟೋಗ್ಬಿಡುತ್ತೆ ಪಾಪ. ಅವ್ರಿಗೇನೇನೆ ತಲೆ ಕೆಟ್ಟೋಗ್ಬಿಟ್ಟು ಭ್ರಮೆ ಅಂತ ತೋರಿಸಿದಾಗ ಒಂಥರ ಆಡ್ತಿರ್ತಾರೆ. ನನಗೂ ಬೇಜಾರಾಯ್ತು, ಆಚೆ ಬಂದ್ಬಿಟ್ಟೆ. ಯಾರ್ಯಾರು ಹೋಗಿದ್ರಿ? ನಾನು ನಮ್ ಸ್ನೇಹಿತ ಕಿರಣ್ ಅಂತ ಇದ್ದು ಹೋಗಿದ್ದೆ ಮೇಡಮ್. ಹೌದಾ, ಆಯ್ತು. ಈಗ ಯಶ್ ಅವ್ರದ್ದು ನೀವು ಹೇಳಿದ್ರಿ ಸಾಕಷ್ಟು ಸಿನಿಮಾಗಳನ್ನ ನೋಡಿದೀನಿ ಅಂತ. KGF ಆದ್ಮೇಲೆ ಬಂದಿರೋ ಸಿನಿಮಾ ಸುಮಾರು 4 ವರ್ಷ ತಗೊಂಡಿದ್ದಾರೆ ಯಶ್ ಅವ್ರು ಈ ಸಿನಿಮಾ ಮಾಡಕ್ಕೆ. ನಿಮ್ಗೆ 4 ವರ್ಷ ಬೇಕಿತ್ತಾ? ಮೊದಲಿನ ಮನಸ್ಸಿಂದ ಹಿಡಿದು ಲಾಸ್ಟ್ KGF ವರ್ಗು ಎಲ್ಲಾ ಮೂವಿ ನೋಡಿದೀನಿ. ನೀವು ದೊಡ್ಡ ಅಭಿಮಾನಿ ಕಂಡ್ರಿ. ಎಲ್ಲಾ ಕತೆ ಹೆಂಗ್ ಸ್ಟಾರ್ಟ್ ಆಗುತ್ತೆ, ಏನಿದೆ ಏನು ಅಂತ ಎಲ್ಲ ನೀಟಾಗಿ ಕ್ಲಾರಿಟಿ ಇದೆ. ಬಟ್ ಈ ಮೂವಿಲಿ ಏನು ಅರ್ಥ ಆಗಲ್ಲ, ಯಾರಿಗೂ ಅರ್ಥ ಆಗಲ್ಲ. ಯಶ್ ಅಂತ ಡಯಟ್ ಫ್ಯಾನ್ ಹೋದ್ರು ಅವನ್ಗೂ ಅರ್ಥ ಆಗಲ್ಲ. ಏನೋ ಇವಾಗ ಬಿಟ್ಕೊಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು 2 ಮಾತು ನಮ್ ಭಾಷ ಹಂಗೆ ಹಿಂಗೆ ಅಂತ ಹೇಳಿ ಬೈಕೊಂಬೋದಷ್ಟೇ. ಬಟ್ ಮೂವಿಗೆ ಹೋದವ್ರು 100 ಜನಕ್ಕೆ 90 ಜನಕ್ಕೆ ಈ ಫಿಲಂ ಅರ್ಥ ಆಗಲ್ಲ. ಹಂಗಾರೆ ಎಷ್ಟು ಕೊಡ್ತೀರಾ ಸರ್ ನೀವು ರೇಟಿಂಗ್ಸ್? ಹಂಗಾದ್ರೆ 100ಕ್ಕೆ 1 ಕೊಡಕ್ಕಾಗಲ್ಲ ಮೇಡಮ್. 10ಕ್ಕಲ್ಲ, 100ಕ್ಕೆ 1 ಕೊಡಕ್ಕಾಗಲ್ಲ. 10ಕ್ಕಂತೂ 0ನೇ ಬಿಡಿ. ತುಂಬಾ ಬೇಜಾರಾಗ್ಬಿಟ್ಟಿದ್ದಾರೆ. ಹೇಳ್ರಿ ಪುಟ್ಟರಾಜ್ ಅವ್ರೆ, 500 ಕೋಟಿ ಖರ್ಚು ಮಾಡಿದಾರ್ರಿ ಮೂವಿಗೆ. 500 ಕೋಟಿ ಖರ್ಚು ಮಾಡಿದಾರೆ. ಹೋಗ್ಲಿ, ಯಶ್ ಆಕ್ಟಿಂಗ್ ಆದ್ರೂ ಕೊಡಲ್ವಾ ನೀವು? ಯಶ್ ಆಕ್ಟಿಂಗ್ ಚೆನ್ನಾಗಿದೆ ಮೇಡಮ್, ಮೂವಿನೇ ಸರಿ ಇಲ್ವಲ್ಲ. ಆಮೇಲೆ ಲಾಸ್ಟ್ ಅಲ್ಲಿ ಹುಚ್ಚು ಚೆನ್ನಾಗಿ ಆಡ್ತಾ ಇದಾರೆ. ಅವ್ರೇನೆ ಗೊತ್ತಾಗದೇ ಇಲ್ಲ, ಎಲ್ಲ ಭ್ರಮೆ ಆಗ್ಬಿಡ್ತಾರೆ ಎಲ್ಲಾರು. ಅಂದ್ರೆ ಸರ್ ಹೀರೋಯಿನ್ಸ್ ಗಳ ಬಗ್ಗೆ ಏನ್ ಹೇಳ್ತೀರಾ? ಅಷ್ಟೊಂದ್ ಜನ ಹೀರೋಯಿನ್ಸ್ ಗಳಿದಾರಲ್ಲ, ಖುಷಿ ಆಯ್ತು. ಅಷ್ಟೊಂದ್ ಜನ ಒಂದೇ ಬರ್ತಾರೆ, ಸುಮ್ನೆ ಹೋಗ್ತಾರೆ ಮೇಡಮ್. ಹೀರೋಯಿನ್ಸ್ ಒಬ್ಬರು ಮದ್ವೆ ಆಗಲ್ಲ, ಏನಿಲ್ಲ, ಬರೀ ಜೊತೆಲಿ ಹಾಕೊಂಡ್ ಸುತ್ತಾಡೋದಷ್ಟೇ, ಫ್ಲರ್ಟ್ ಮಾಡೋದು. ಬರ್ತಾರೆ ಹೋಗ್ತಾರೆ ಅಷ್ಟೇ. ಗೋವಾ ಬೇರೆ ಅಲ್ವಾ, ಸುಮ್ನೆ ಹಂಗ್ ಬಂದ್ ಹಂಗ್ ಹೋಗ್ತಾರೆ ಅಷ್ಟೇ. ಅಂದ್ರೆ ಸರ್ ಈಗ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾನ ಅಥವಾ ಬರೀ ಯಂಗ್ಸ್ಟರ್ ಗಳಿಗೆ, ಲವರ್ಸ್ ಗಳಿಗೆ ಮಾಡುವಂತ ಸಿನಿಮಾನ ಹೆಂಗೆ ಇದು ಅಂತ? ಯಾರು ಕೂತ್ಕೊಂಡು ನೋಡಕ್ಕಾಗಲ್ಲ ಮೇಡಮ್ ಫಿಲಮ್. ಯಾರಾದ್ರೂ 1-2 ಕ್ವಾರ್ಟರ್ ಎಣ್ಣೆ ಹೊಡೆದಿರೋ ಹೋಗಿ ಕೂತ್ಕೊಂಡು ನಿದ್ದೆ ಮಾಡಿ ಬರ್ಬೋದು ಅಷ್ಟೇ. ಫ್ಯಾಮಿಲಿ ನೋಡಕ್ಕಾಗಲ್ಲ, ಬ್ಯಾಚುಲರ್ ನೋಡಕ್ಕಾಗಲ್ಲ, ಯಾರು ನೋಡಕ್ಕಾಗಲ್ಲ. ಫಿಲಮೇ ಸರಿ ಇಲ್ಲ, ಫಸ್ಟ್ ಆಫ್ ಆಲ್ ಕಥೆನೇ ಸರಿ ಇಲ್ಲ. ಮಂಡ್ಯಶೀಲಿ ಯಾವ್ದಾದ್ರು ಫಿಲಮ್ ಏನಾದ್ರು ತೆಗ್ದಿದ್ರೆ ಎಷ್ಟೋ ಇವಾಗ 400 ಕೋಟಿ 500 ಕೋಟಿ ಆಗೋದು. ಅದು ಏನಕ್ಕೆ ಸೆಲೆಕ್ಟ್ ಮಾಡೋದು ಏನೋ ಗೊತ್ತಿಲ್ಲ. ಅಲ್ಲ, ಈಗ ಟ್ರೇಲರ್ ನೋಡ್ಕೊಂಡು ಒಂದಷ್ಟು ಜನ ಸಿನಿಮಾಗೆ ಹೋಗಿರ್ತಾರೆ. ನೀವು ಅದೊಂದು 2-3 ಡೈಲಾಗು ಅಲ್ಲಲ್ಲಿ ಬರುತ್ತೆ ಮೇಡಮ್. ಅದೆಲ್ಲ ಕಟ್ ಮಾಡಿ ಒಂದು ಟ್ರೈಲರ್ ಅಂತ ರೆಡಿ ಮಾಡ್ಬಿಟ್ಟು ಇವಾಗ ಫಸ್ಟ್ ಶೋ ನೋಡ್ಕೊಂಬಂದ್ ಸೆಕೆಂಡ್ ಶೋ ನೋಡ್ಕೊಂಬಂದಿದಾರಲ್ಲ ಇವಾಗ, ಯಾರನ್ನಾದ್ರೂ ಕೇಳಿ ಹೇಳ್ತಾರೆ, ಎಲ್ಲ ಅವರೇ ಹೇಳ್ತಾರೆ. ನೀವ್ ಎಷ್ಟು ಗಂಟೆ ಶೋಗ್ ಹೋಗಿದ್ರಿ? ನೀವ್ ಎಷ್ಟು ಗಂಟೆ ಶೋಗ್ ಹೋಗಿದ್ರಿ? 6 ಗಂಟೆಗ 10 ಗಂಟೆಗ? 10 ಗಂಟೆಗೆ ಹೋಗಿದ್ದೆ. 10 ಗಂಟೆಗೆ ಹೋಗಿದ್ರಿ, ಅರ್ಧಕ್ಕೆ ಬಂದ್ಬಿಟ್ರಾ? ಇಲ್ಲ, ಒಂದ್ 90% ನೋಡ್ದೆ. ಆ ಯಶ್ವರ್ಗೆನೆ ತಲೆ ಕೆಟ್ಟೋಗಿರ್ತಾರೆ, ಆಕ್ಟ್ ಮಾಡ್ತಾ ಇರೋ. ಲಾಸ್ಟ್ ಅಲ್ಲಿ ಭ್ರಮೆ, ಡಬಲ್ ಆಕ್ಟಿಂಗ್ ತೋರಿಸ್ಬಿಡ್ತಾರೆ. ಆಮೇಲೆ ಭ್ರಮೆಯಲ್ಲಿ ಬಂದ್ಬಿಟ್ಟು ಫುಲ್ಲು ಕನ್ಫ್ಯೂಸ್ ಆಗ್ಬಿಡೋ ತರ ಇದ್ರು. ನನ್ಗೆ ಇನ್ನೂ ಜಾಸ್ತಿ ಕನ್ಫ್ಯೂಸ್ ಆಯ್ತು, ಆಚೆ ಬಂದ್ಬಿಟ್ಟೆ. ಎಷ್ಟು ಕೊಟ್ಟು ಹೋಗಿದ್ರಿ ಸರ್ ಟಿಕೆಟ್? ಮೇಡಮ್ ಅದು 350 ರೂಪಾಯಿನ ಕೊಟ್ಟಿದೆ ಮೇಡಮ್. ಓಕೆ, ಕೊಟ್ಟಿದ್ದಕ್ಕಾದ್ರೂ ಖುಷಿ ಆಯ್ತಾ? ನನ್ನ ಫ್ರೆಂಡ್ ನಂದು 2 ಟಿಕೆಟ್ ತಗೊಂಡಿದ್ದು ಅವರೇನೆ. 350 700 ರೂಪಾಯಿನ ಕೊಟ್ಟಿದ್ರು. ಈಗ ಯಶ್ ಅಭಿಮಾನಿಗಳು, ಈಗ ನೀವ್ ಹಿಂಗೆ ಹಾನೆಸ್ಟ್ ಏನಾಗಿದೆ ಅಂದ್ರೆ
ತೊಟ್ಟಿ ಕಥೆನ ಕನ್ಫ್ಯೂಸ್ ಮಾಡ್ಬಿಟ್ಟಿದ್ದಾರೆ. ಹಾ ಎಷ್ಟು ಅಭಿಮಾನಿಗಳಾದ್ರೇನು ಯಾರಾದ್ರೇನು ಫಿಲಂ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತದೆ. ನಾನು ಅಭಿಮಾನಿನೇ, ಯಾರಿಲ್ಲ ಅಂತ ಹೇಳಿದ್ರು. ಅಭಿಮಾನಿ ಆಗಿರೋದಕ್ಕೆ ತಾನೇ ಹೋಗಿರೋದು. ಇನ್ ನೆಗೆಟಿವ್ ಮಾತಾಡ್ಬೇಕಂತ ಹೋಗಿದ್ನ ಫಿಲಂಗೆ? ಅಲ್ಲ, ಅಲ್ಲ. ನಾನು ಎಷ್ಟು ಫಿಲಂ ಎಲ್ಲ ಫಿಲಂ ನೋಡಿದ್ನಲ್ಲ, ಪುಟ್ಟರಾಜ್ ಅವರೇ ಬೇರೆ ಬಗ್ಗೆ ಮಾತಾಡ್ತಾ ಇಲ್ವಲ್ಲ. ಕರೆಕ್ಟ್. ಕೆಲವೊಬ್ರು ಏನ್ ಹೇಳ್ತಾವ್ರ ಗೊತ್ತಾ, ಪುಟ್ಟರಾಜ್ ಅವ್ರಂತವ್ರಿಗೆ ಮೇಡಮ್ ನಿಮ್ಮಿಬ್ರಂತವ್ರಿಗೆ ಸಿನಿಮಾ ಅರ್ಥ ಆಗಿಲ್ಲ ಬಿಡಿ, ಅದು ನೆಕ್ಸ್ಟ್ ಲೆವೆಲ್ ಅವ್ರಿಗೆ ಸಿನಿಮಾ ಅರ್ಥ ಆಗೋದದು, ನೀವೆಲ್ಲ ದಡ್ರು ಅಂತ. ನಮ್ಗೆ ದಡ್ರು ಯಾರಿಗೂ ಅರ್ಥ ಆಗಲ್ಲ. ಬೇಕಾದ್ರೆ ನೀವು ಸಾಯಂಕಾಲ ಹೋಗಿ ನೋಡಿ. ಸರ್ ನೋಡ್ದಲೆ ರಿವ್ಯೂ ಮಾಡಕ್ ಕೂತ್ಕೊಳಕ್ ಆಗತ್ತಾ ಸರ್? ಜನ ಬಿಡ್ತಾರ? ಬೆಳಗ್ಗೆ 6 ಗಂಟೆ ವೆಂಕಟೇಶ್ವರ ಥಿಯೇಟ್ರಿಗೆ ಹೋಗಿ ನೋಡ್ಕೊಂಡ್ ಬಂದಿದೀವಿ, ನೀವ್ 10 ಗಂಟೆಗೆ ಹೋಗಿದ್ದೀರಾ. ನೀವು ನೋಡಿ, ಬೇರೆ ಯಾರಿಗಾದ್ರೂ ಅತಿ ಬುದ್ಧಿವಂತರನ್ನ ಯಾರಾದ್ರೂ ಸೈಕಿಯಾಟ್ರಿಸ್ಟ್ ಕರ್ಕೊಂಡೋಗಿ ತೋರಿಸಿ, ಅವನ್ಗೆ ಅರ್ಥ ಆದ್ರೂ ಪುಣ್ಯ, ಅವನ್ಗೂ ಅರ್ಥ ಆಗಲ್ಲ. ಅಂದ್ರೆ ನೀವು ವಿಜ್ಞಾನಿಗಳು ನೋಡ್ಬೇಕು ಅಂತಿದ್ದೀರಾ ಸಿನಿಮಾನ? ಅರ್ಥ ಆಗಲ್ಲ ಮೇಡಮ್, ಯಾರು ನೋಡಿದ್ರು ಅರ್ಥ ಆಗಲ್ಲ. ಹೆಂಗ್ ಅರ್ಥ ಆಗುತ್ತೆ? ಕಥೆನೆ ಟೋಟಲಿ, ಕಥೆ ಸೆಲೆಕ್ಷನ್ ಫೇಲು. ಅದ್ದೂರಿತನ, ಆಕ್ಟಿಂಗು ಅದೆಲ್ಲ ಓಕೆ. ಕಥೆನೆ ಕರೆಕ್ಟ್ ಆಗಿಲ್ಲ ಅಂದ್ರೆ ಸುಮ್ನೆ ಯಾಕೆ ಹೊಡೆದ್ರು ಅಂತಾನೆ ಗೊತ್ತಾಗಲ್ಲ, ಯಾಕೆ ಗೋವಾಗ್ ಹೋದ್ರು ಅಂತ ಗೊತ್ತಾಗಲ್ಲ, ಯಾಕೆ ಫಾರಿನ್ ಹೋದ್ರು, ಯಾಕೆ ರಿಟರ್ನ್ ಬಂದ್ರು, ಏನು ಗೊತ್ತಾಗಲ್ಲ. ಡಬಲ್ ಆಕ್ಟಿಂಗ್ ತೋರಿಸಿ ಲಾಸ್ಟ್ ಅಲ್ಲಿ ಭ್ರಮೆ ಅಂತ ಸೃಷ್ಟಿ ಮಾಡಿದಾರೆ. ಲಾಸ್ಟ್ಗೆ ಡಬಲ್ ಆಕ್ಟಿಂಗ್ ತೋರ್ಸ್ಬಿಡ್ತಾರೆ ಫಸ್ಟ್, ಆಮೇಲೆ ನಾನು ಡಬಲ್ ಆಕ್ಟಿಂಗ್ ಭ್ರಮೆ ತರ ನೆನ್ಸ್ಕೊಂಡು ಮತ್ತೆ ರಿಫ್ರೆಶ್ ಮಾಡಿದ್ದಾರೆ. ಅದೊಂದು ಕನ್ಫ್ಯೂಸ್. ಯಶು 2 ಶೇಡ್ ಅಲ್ಲಿ ಅಭಿನಯಿಸಿದ್ದಾರೆ, ಒಂದು ರಾಯ ಕ್ಯಾರೆಕ್ಟರ್, ಇನ್ನೊಂದು ಟಿಕೆಟ್. ಈ 2 ಕ್ಯಾರೆಕ್ಟರ್ ಬಗ್ಗೆ ಏನ್ ಹೇಳ್ತೀರಾ? ಕ್ಯಾರೆಕ್ಟರ್ ಬಂದ್ಬಿಟ್ಟು ಆಕ್ಟಿಂಗ್ ಚೆನ್ನಾಗಿದೆ, ಬಟ್ ಕಥೆಯಲ್ಲಿ ಏನಕ್ಕೆ ಬಂದು ಹೋಗ್ತಾರೆ, ಏನ್ ಕತೆ ಅಂತಾನೆ ಅರ್ಥ ಆಗಲ್ಲ. ಆಯ್ತು ಪುಟ್ಟರಾಜ್ ಅವರೇ.